ಚಂದ್ರು ಓಬಯ್ಯನವರು ರಾಮ ಮತ್ತು ರಾಮು ಅಂತೇಳಿ ಒಂದು ಚಲನಚಿತ್ರವನ್ನು ಪೌರಕಾರ್ಮಿಕ ಸಬ್ಜೆಕ್ಟ್ ತಗೊಂಡು ತೆಗೆದಿರೋದು ಭಾಳ ಅದ್ಭುತವಾಗಿದೆ. ಇದು ನಾಗರಿಕರಿಗೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಂಗಾಗಿದೆ. ಅವರು ಆ ಸಿನಿಮಾನ ನೋಡಿದ್ದೀನಿ ನಾನು. ಇದು ಬಹಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ಕರ್ನಾಟಕದ ಎಲ್ಲ ಸಮಸ್ತ ಜನರು ಪ್ರೋತ್ಸಾಹ ಕೊಡಬೇಕಾಗಿದೆ. ಕರ್ನಾಟಕದಲ್ಲೇ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿ ಇಂಥ ಸಬ್ಜೆಕ್ಟ್ ಯಾರೂ ತೆಗೆದಿಲ್ಲ. ಇವತ್ತು ಈ ಕಸದ ದೊಡ್ಡ ಸಮಸ್ಯೆ ಆಗಿದೆ. ನಾಗರಿಕರು ಕಸವನ್ನು ಎಲ್ಲಿಂದಲ್ಲಿ ಬಿಸಾಕೋದು, ಉಗಿಯೋದು, ಮಲಮೂತ್ರ ಮಾಡೋದು, ರಸ್ತೆಯಲ್ಲೇ ಎಲ್ಲ ಮಾಡ್ತಾರೆ. ಅವ್ರಿಗೆ ಒಂದು ತಿಳುವಳಿಕೆ ಪಾಠ ಆಗಿದೆ ಇದು. ನಾನು ವಿದೇಶಕ್ಕೆಲ್ಲ ಹೋಗಿದ್ದೇನೆ. ಸಿಂಗಾಪುರು, ಮಲೇಷಿಯಾ ಮತ್ತು ಚೈನಾ, ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೇನೆ. ಅಲ್ಲಿ ಒಂದು ಸಣ್ಣ ಕಸದ ಪೇಪರ್ ಬೀಳಲ್ಲ, ಒಂದು ಚಾಕ್ಲೇಟ್ ಪೇಪರು ರಸ್ತೆಯಲ್ಲಿ ಬೀಳಲ್ಲ. ಅಲ್ಲಿಯ ನಾಗರಿಕರು ಅಷ್ಟು ಚೆನ್ನಾಗಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಾರೆ. ಮಕ್ಕಳು ಸಹ ಚಾಕ್ಲೇಟ್ ಪೇಪರ್ ರಸ್ತೆಯಲ್ಲಿ ಹಾಕಲ್ಲ. ಅಲ್ಲಿ ಹಾಕಿದ್ರೆ ಒಂದು ಪನಿಷ್ಮೆಂಟ್ ಇರುತ್ತೆ. ಮತ್ತು ಈ ಕಸದ ಬಗ್ಗೆ ಅಲ್ಲಿ ಮಕ್ಕಳಿಂದನೇ ತಿಳುವಳಿಕೆ ಕೊಡ್ತಾರೆ. ವಿದೇಶದಲ್ಲಿ ಕಸ ಹಾಕಬಾರ್ದು, ಉಗಿಬಾರ್ದು, ಮಲಮೂತ್ರ ಮಾಡಬಾರ್ದು, ರಸ್ತೆಯಲ್ಲಿ ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲೇ ತೊಗೊಂಡೋಗಿ ಹಾಕ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ದುರಂತ ಅಂದರೆ ಕಸ ತಂದು ಬೀದಿಲಿ ತಂದು ಚೆಲ್ಲೋದು, ಎಲ್ಲ ಗಲೀಜು ಮಾಡ್ತಾರೆ. ಈ ರೀತಿಯಾದ ಒಂದು ಸಬ್ಜೆಕ್ಟ್ ತಗೊಂಡು ಚಂದ್ರು ಓಬಯ್ಯನವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಕಸ ಹಾಕೋದ್ರಿಂದ ಏನೇನು ಸಮಸ್ಯೆಗಳಾಗುತ್ತೆ, ಪ್ರಾಣಿ ಹಸುಗಳಿಗಿರ್ಬೋದು, ಕರುಗಳಿಗಿರ್ಬೋದು, ಮತ್ತು ನಾಗರಿಕರಿಗೆ, ಮುಖ್ಯವಾಗಿ ಪೌರ ಕಾರ್ಮಿಕರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇತ್ತು. ಇದರಿಂದ ಅವರ ಜೀವನ ಮಟ್ಟ, ಜೀವಿತಾವಧಿ ಪೌರ ಕಾರ್ಮಿಕರದು ಕೇವಲ 45ರಿಂದ 50 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಕಾರಣ ಇಷ್ಟೇ, ಕಸದಿಂದ. ಈ ಅನೈರ್ಮಲ್ಯ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸ್ವಚ್ಛತವಾಗಿ ಎಲ್ಲ ಸಮಾಜ ಅವ್ರಿಗೆ ಕ್ಲೀನಾಗಿ ಕಸವನ್ನು ಕೊಟ್ಟು ಕಸದ ಅನೈರ್ಮಲ್ಯ ಸಮಸ್ಯೆ ಇಲ್ಲ ಅಂದರೆ ಅವರು ಚೆನ್ನಾಗಿ ಬದುಕಿ ಬಾಳ್ತಾರೆ. ಅವ್ರಿಗೆ TB ಕಾಯಿಲೆ, ಬೇರೆ ಬೇರೆ ಚರ್ಮದ ಕಾಯಿಲೆ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಅವ್ರಿಗೆ ಬಂದು, ಮತ್ತು ಇದರಿಂದ ವಾಸನೆ ತಡೀಲಾರ್ದೆ ಕುಡಿತಾರೆ ಕೆಲವರು. ಈ ಎಲ್ಲ ಕಾರಣಗಳಿಂದ ಅವರ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಅದರಿಂದ ಪೌರ ಕಾರ್ಮಿಕರು ಒಬ್ಬ ಮನುಷ್ಯರು, ಅವನು ಮನುಷ್ಯರಾಗಿ ಕಾಣಿ, ಅವರಿಗೆ ಸಮಸ್ಯೆ ಮಾಡಬೇಡಿ ಅಂತೇಳಿ ಚಿತ್ರದ ಮೆಸೇಜ್. ಯಾವ ನಾಗರಿಕರು, ಸಾರ್ವಜನಿಕರು ಕಸ ಎಲ್ಲಿಂದಲ್ಲಿ ಬಿಸಾಕಬೇಡಿ. ನಗರ ಸ್ಥಳೀಯ ಸಂಸ್ಥೆಗಳು ಏನು ಗುರ್ತು ಮಾಡಿರ್ತಾರೆ, ವಾಹನ ಬರುತ್ತೆ ಅಲ್ಲಿ ಹಾಕಿ, ಎಲ್ಲಿ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ಹಾಕಿ. ಇದರಿಂದ ಒಂದು ಎಚ್ಚೆತ್ಕೊಳ್ಳೋಕ್ಕೆ ಈ ಸಿನಿಮಾ ಮಾಡಿರೋದು ಒಂದು ಥಿಯರಿ, ಅದರದ್ದೊಂದು ಸಂಕಲ್ಪ. ಅದರಿಂದ ಈ ಸಿನಿಮಾನ ಕರ್ನಾಟಕದ ಜನ ಪ್ರೋತ್ಸಾಹ ನೀಡಬೇಕು, ಆಧರಿಸಬೇಕು. ಇದು ಎಲ್ಲ ನಾಗರಿಕರು ನೋಡಬೇಕು. ಸರ್ಕಾರನೂ ಈ ಸಿನಿಮಾಗೆ ಸಹಾಯ ಮಾಡಬೇಕು, ಮತ್ತು ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗೋಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಬೇಕಂತೇಳಿ ನಾನು ಈ ಮೂಲಕ ಕರ್ನಾಟಕದ ಸಮಸ್ತ ಜನರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.